ಟಿ ರವಿನೇ ಉಳಿಸೋಲಕ್ಕಾಗಲಿಲ್ಲ ಅವ್ರಿಗೆ. 5 ಕಿಲೋ ಬಂಗಾರ. ಕೂಡಲ್ ಸಂಗಮ್ ಸ್ವಾಮೀಜಿ ಅವರು ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಭಾಳ ಮನಸ್ಸಿಗೆ ನೋವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ. ಹೌದ್ರಿ, ಅದಕ್ಕೆ ಆ ನೋವಿಗೆ ನಾ ಏನು ಮಾಡಿ ಏನು ಅಮೃತಾನ ಜನ ಕೊಡ್ಲಿ. ಹಾಂ, ಒಬ್ಬರು ಸಮಾಜದ ಸ್ವಾಮೀಜಿಯಾಗಿ ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಲುವಂಥ ಒಬ್ಬ ವ್ಯಕ್ತಿ ಸಲ ಇವ್ರ ಪರವಾಗಿ ನಿಂತಿಲ್ಲ ಏನ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಪರವಾಗಿನೂ ಇವರು ಹಿಂಗೆ ಮತ್ತು ಬ್ಯಾನಿ ಆಗ್ಲಕತ್ತೈತಾರ ಅವ್ರಿಗೆ. ಸಮಾಜಕ್ಕೆ ಮೋಸ ಮಾಡ್ತಾರಲ್ಲ, 2A ಕೊಡಿಸ್ಬಿಡ್ತೀವಿ ಅಂತಂದ್ರಲ್ಲ, ನಮ್ಮ ಸರ್ಕಾರ ಬಂದು 1 ತಿಂಗಳದಾಗ ಕೊಡಿಸ್ತೀವಿ ಅಂದಿದ್ರು. ಯಾಕೆ ಕೊಡಿಸ್ಲಿಲ್ಲ? ನಾವು 2D ಕೊಟ್ಟಿವಿ ರೀ, ನೀವೇನು ಕೊಟ್ರಪ್ಪ ಇಲ್ಲತ್ತ ಹೇಳೋದತ್ತು. CM ಬಲ್ಲಿ ಕರ್ಕೊಂಡೋಗಿ ನಾವು ಕೊಡುವಾಗಲ್ಲ. ಏನು ಹೇಳಿದ್ರು? ಹಿಂದೂಗಳು ಯಾರೇ ಮೀಸಲಾತಿ ಕೇಳಿದ್ರೆ ಸಂವಿಧಾನ ವಿರುದ್ಧ, ಮುಸ್ಲಿಮ್ರಿಗೆ ಕೇಳಿದ್ರೆ ಇವತ್ತು 4% ನೀವು ಗುತ್ತಿಗೆಯಲ್ಲಿ ಕೊಟ್ಟಿರಿ, ಅವರಿಗೆ 2B ಅಂತೇಳಿ ಸಪ್ರೇಟ್ 4% ಕೊಟ್ಟಿರಿ. ಅದು ಕೊಡಲಿಕ್ಕೆ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಕೊಟ್ಟರೆ ಹೆಂಗಪ್ಪ ಸಿದ್ದರಾಮಯ್ಯನವರೇ? ನಮಗೆ ಸಂವಿಧಾನ ವಿರೋಧಿ ಇರ್ತಾರೆ. ಲಿಂಗಾಯತರು, ಮರಾಠರು, ಜೈನರು ಇವರೆಲ್ಲ ಕೇಳಿದ್ರೆ ಏನಂತಾರೆ? ಇವತ್ತು ಅಲ್ಪಸಂಖ್ಯಾಕ ಇಲಾಖೆ ಅಂದ್ರೆ ಬರೀ ಮುಸಲ್ಮಾನರದ್ದು ಐತೇನ್ರಿ? ಅಲ್ಲಿ ಜೈನರು ಅದಾರ, ಅಲ್ಲಿ ಪಾರ್ಸಿಗಳದಾರ, ಅಲ್ಲಿ ಸಿಖ್ರು ಅದಾರ, ಅಲ್ಲಿದಿಂದ ನಮ್ಮ ಯಾರು ಇವತ್ತು ಅದರ ಕ್ರಿಶ್ಚಿಯನ್ರು ಅದಾರ. ಜಮೀರ್ ಅಹ್ಮದ್ ಖಾನ್ ಇಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾಡಿದ್ರು? ಒಂದು ಸರ್ಕ್ಯುಲರ್ ತೆಗೆದ್ರು. 80% ಏನು ಬರ್ತಾವಲ್ಲ ಅಲ್ಪಸಂಖ್ಯಾಕ ಇಲಾಖೆದ್ದು ಡೆವಲಪ್ಮೆಂಟದ್ದು, 80% ಮುಸ್ಲಿಮರು, 10% ಕ್ರಿಶ್ಚಿಯನ್ರು, 10%ನಾಗ ಜೈನರು, ಸಿಖ್ರು, ಪಾರ್ಸಿಗಳು, ಬೌದ್ಧರು ಮಾಡಿದ್ದೆ. ಅದಕ್ಕೆ ನಾ ಜಗಳ ತೆಗೆದೆ. ಯಾವ ಬೇಕಾದ ಅಲ್ಪಸಂಖ್ಯಾಕ ಒಬ್ಬ ಜೈನರಾವ್ ಮೊದಲು ಅರ್ಜಿ ಕೊಟ್ಟಂದ್ರೆ ಅವನು ಕ್ಲಿಯರ್ ಹಾಕಿ. ಅದು ಇಲ್ಲ 80% ಅವ್ರು ರಿಸರ್ವ್ ಆಗ್ತಾರೆ. ರಿಸರ್ವೇಷನ್ ನಾ ಅಲ್ಲಿ ಜಗಳ ತೆಗೆದು ವಿಧಾನಸಭೆದ ಅವನಿಗೆ ನಮಗೆ ಜಗಳ ಆಯಿತು. ಜಮೀರ್ ಅಹ್ಮದ್ ಖಾನ್ಗೆ ಮರುದಿವಸ ಅಧಿಕಾರಿಗಳ ಸಭೆ ತೆಗೆದು ಅದು ವಾಪಸ್ ತೊಗೋತೀನಪ್ಪ. ಇವತ್ತು ನೋಡ್ರಿ, ಬಿಜಾಪುರಕ್ಕೆ 50 ಲಕ್ಷ ರೂಪಾಯಿ ಒಂದು ಜೈನ್ ಬಸ್ದಿಗೆ ಇವತ್ತು ರೊಕ್ಕ ಕೊಟ್ಟರು. ಎದ್ರ ತಳಗ? ಅಲ್ಪಸಂಖ್ಯಾಕ ಇಲಾಖೆ. ಮೊದಲು ಅಲ್ಪಸಂಖ್ಯಾಕ ಇಲಾಖೆ ಅಂದ್ರೆ ಅವ್ರು ಮುಸ್ಲಿಂ ಕಾಲನಿ ಬಿಟ್ಟರೆ ಎಲ್ಲೂ ಡೆವಲಪ್ಮೆಂಟ್ ಮಾಡ್ತಿರಲಿಲ್ಲ. ಈಗ ನಾ ಬಿಜಾಪುರನಾಗ ಎಲ್ಲ ಜೈನ್ ಕಾಲನಿಗಳು, ಕ್ರಿಶ್ಚಿಯನ್ ಕಾಲನಿ ಎಲ್ಲ CC ರೋಡ್ ಮಾಡೀನಿ. ಅಲ್ಪಸಂಖ್ಯಾಕರು ಅಂದ್ರೆ ಬರೀ ಮುಸ್ಲಿಮ್ರಲ್ಲ. ಇದನ್ನೆಲ್ಲ ಮಾತಾಡೋ ಕೂಡಲೇ ಆ ವಿಜೇಂದ್ರನ ಚೇಲಗಳು, ನಾ ಇವನು ಜಮೀರ್ ಅಹ್ಮದ್ ಖಾನ್ ಆಫೀಸಿಗೆ ಹೋಗಿದ್ದೆ, ಚಹಾ ಕುಡಿದೆ ಆತ. ಚಹಾ ಏನು ಜಮೀರ್ ಅಹ್ಮದನ ಮನೆದಲ್ಲ, ಕರ್ನಾಟಕ ಸರ್ಕಾರದಾಗ ಮಂತ್ರಿಗಳಿಗೆ ಒಂದು ಇದು ಇರ್ತದೆ ಪ್ರೋಟೋಕಾಲ್. ಯಾರೇ ಆಫೀಸರ್ ಬರಲಿ, MLA ಬರಲಿ, ಅವ್ರಿಗೆ ಚಹಾ ಕಾಫಿ ಕುಡಿಸ್ಲಾಕ ಅಲೌನ್ಸ್ ಇರ್ತದೆ. ಅದರ ಕುಡಿಸ್ಯಾರ. ನಾ ಹೋಗಿದ್ದೆ ಅದ್ರ ಸಲಾಗಿ ಜೈನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಅವ್ರಿಗೆ ಏನೋ ಅವ್ರಿಗೆ ಸಿಗಬೇಕಾದ ಸೌಲಭ್ಯ ಇತ್ತು. ಇವತ್ತು ನಮ್ಮಲ್ಲಿ ಮನೆ ಕಟ್ ಮಾಡಿದ್ರು. 1,000 ಮನೆ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರು. ನೋಡ್ರಿ, ಅವ್ನು ಮುಸ್ಲಿಂ ಮಂತ್ರಿ ಅದಾನ ಅಂತ ಹೇಳಿ ನಾವು ನಮ್ಮ ಸಮುದಾಯಕ್ಕೆ ಸಿಗುವಂಥ ಸೌಲಭ್ಯಗಳನ್ನು ಅನ್ಯಾಯ ಆದಾಗ ನಾವು ಕೇಳಬೇಕು, ತರೇಬೇಕು. ಆದರೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ಅದೇ ಫೋಟೋ ಹಾಕ್ತಾರೆ ಮೇಲೆ ಮಕ್ಕಳು, ವಿಜೇಂದ್ರನ ಚೇಲಾಗಳು. ಹಲ್ಕ ಕೆಲಸ ಬಿಡ್ರಿ, ಅವ್ರು ಭೇಟಿಯಾಗಿ ಬರ್ತಾರೆ ರೀ. ಅವ್ರು ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಇವೇನು ಯಾವುದು ಜನಾಕ್ರೋಶ ಏನೈತಲ್ಲ ರೀ, ರಾತ್ರಿ DK ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶೆ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಇವ್ರು ಹೇಳ್ತಾರೆ ನಾವು ಭಾಳ ಸಾಚಾ ಇದ್ದೀವಿ, ನಾವು ಭಾಳ ಇದ್ದೀವಿ. ಭ್ರಷ್ಟಾಚಾರ ಬಗ್ಗೆ ವಿಜೇಂದ್ರ ಮಾತಾಡ್ತಂತ. ಅವನೇ ಅವ್ರ ಅಪ್ಪನ ನಕಲಿ ಸೈ ಮಾಡ್ಯಾನ. ನಾ ಮಾಡಿಲ್ಲ ಅಂತ ಹೇಳಿದವ, ಚೆಕ್ದಾಗ ರೊಕ್ಕ ತಿಂದಿಲ್ಲ ಅಂತ ಹೇಳಿ. ಅದು ಹೇಳೋದೇ ಇಲ್ಲ, ನೀವು ಕೇಳೋದೇ ಇಲ್ಲ. ಅವ್ನಿಗೆ ಏನು ಮಾಡ್ತೀರಿ ಪಾಪ.